ಇನ್ನು ಈ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಒಂದು ಜಗಳ ಏನಿದೆಯಲ್ಲ, ಈ ಲಡಾಯಿ ಇನ್ನು ಎಂಡಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಜಾಸ್ತಿನೇ ಆಗ್ತಾ ಇದೆ ಇಬ್ರು ನಡುವಿನ ಒಂದು ಮಾತಿನ ಸಮರ. ಸೊ ಈಗ ಇವರಿಬ್ಬರ ಬೆಂಬಲಿಗರು ಕೂಡ ಟಾಕ್ ಫೈಟ್ಗೆ ಇಳಿತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ಇಬ್ರು ಮಧ್ಯೆ ಏನಾದರೂ ಬೆಂಕಿ ಹೊತ್ಕೊಳ್ತಾ, ರೆಡ್ಡಿ ಮನೆ ಪಕ್ಕದ ಸ್ಥಳ ಕಬಳಿಸೋದಕ್ಕೆ ರಾಮುಲು ಯತ್ನ ಮಾಡಿದ್ರ. ರೆಡ್ಡಿ ರಾಮುಲು ಮನೆ ಪಕ್ಕನೇ 20 ಅಡಿ ರಸ್ತೆ ಇದೆ. ಆ ರಸ್ತೆಗೆ ಅಂಟ್ಕೊಂಡಂತೆ ರೆಡ್ಡಿಗೆ ಸೇರಿದಂತಹ ಒಂದು 3 ಎಕರೆ ಜಾಗ ಇದೆ. ಬಹುಶಃ ಆ ಜಾಗದ ಬಗ್ಗೆ ಇವರಿಬ್ಬರ ನಡುವೆ ಕಿರಿಕಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಟಿವಿ9ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಈ ತರದೊಂದಷ್ಟು ಅನುಮಾನಗಳಿವೆ. ರೆಡ್ಡಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಆ ಸ್ಥಳವನ್ನ ರಾಮುಲು ಬಳಸ್ತಾ ಇದ್ರಂತೆ. ಜನಾರ್ದನ್ ರೆಡ್ಡಿ ಜಾಗದಲ್ಲಿ ಹಸುಗಳನ್ನ ಕಟ್ತಾ ಇದ್ರು ರಾಮುಲು. ಜೊತೆಗೆ ತನ್ನ ಮನೆ ಕೂಲಿ ಕೆಲಸದವರಿಗೆ ಅಲ್ಲಿ ಒಂದು ಶೆಡ್ ನಿರ್ಮಿಸ್ಕೊಟ್ಟಿದ್ರು ರಾಮುಲು, ಮನೆ ನಿರ್ಮಿಸ್ಕೊಟ್ಟಿದ್ರು. ಆ ಸ್ಥಳದಲ್ಲೇ ನಿತ್ಯ ಶ್ರೀರಾಮುಲು ವಾಕಿಂಗ್ ಕೂಡ ಮಾಡ್ತಾರಂತೆ. ಸೊ ಹಾಗಾಗಿ ಬಹುಶಃ ಇದೇ ಜಾಗದ ವಿಚಾರವಾಗಿ ರೆಡ್ಡಿ ವಾಪಸ್ ಬಂದ ಮೇಲೆ, ಜೈಲಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಸಹಜವಾಗಿ ತಮ್ಮ ಜಾಗದ ಬಗ್ಗೆ ಏನಾದರೂ ಪ್ರಸ್ತಾಪ ಬಂದಿರ್ಬೋದು. ಆದರೆ ಒಂದು ಕಾಲದಲ್ಲಿ ಇವರಿಬ್ರು ಫ್ರೆಂಡ್ಸ್ ಹೇಗೆ ತಿಕ್ಕನ್ಕಿನ್ ಫ್ರೆಂಡ್ಸ್ ಆಗಿದ್ರು ಅಂತ ಹೇಳಿದ್ರೆ, ಇಬ್ರು ಆಲ್ಮೋಸ್ಟ್ ಅಣ್ಣ ತಮ್ಮಂದ್ರು ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ರು. ರೆಡ್ಡಿನೂ ಅದೇ ಹೇಳ್ತಾ ಇದ್ರು, ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ರೀತಿಯಲ್ಲಿ. ರಾಮುಲು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ರು. ಇಬ್ರು ಅಷ್ಟು ದೋಸ್ತಿಗಳಾಗಿದ್ದಂಥವ್ರು. ಬಹುಶಃ ಈ ಜಾಗದ ವಿಚಾರಕ್ಕೆ ಏನಾದರೂ ಜಗಳ ಮಾಡ್ಕೊಂಡ್ರ, ಈ ಜಾಗವನ್ನ ಕಬಳಿಸೋದಕ್ಕೆ, ರೆಡ್ಡಿ ಜಾಗವನ್ನ ಕಬಳಿಸೋದಕ್ಕೆ ಶ್ರೀರಾಮುಲು ಏನಾದರೂ ಹುನ್ನಾರ ನಡೆಸಿದ್ರ. ರಾಮುಲು ಮನೆ ಕೆಲಸದವರು ಮತ್ತು ಗೋವುಗಳು ಅದನ್ನ ಈಗ ತೆರವು ಮಾಡಿದ್ದಾರೆ. ತಮ್ಮ ಜಾಗ ತೆರವುಗೊಳಿಸ್ಕೊಂಡು ಜನಾರ್ದನ್ ರೆಡ್ಡಿ ಇಲ್ಲ ನೀವು ಯೂಸ್ ಮಾಡಬೇಡಿ, ನಾನು ಯೂಸ್ ಮಾಡ್ಕೋತೀನಿ ಅಂತೇನೋ ಹೇಳಿದ್ದಾರೆ. ಇದರಿಂದಲೇ ಇಬ್ಬರ ದೋಸ್ತಿ ನಡುವೆ ಬಿರುಕು ಆರಂಭವಾಯ್ತಾ? ಹಾಗಾದ್ರೆ ರೆಡ್ಡಿ ತಮ್ಮ ಮನೆಯ ಕಾಂಪೌಂಡ್ಗೆ ಬೀಗ ಹಾಕೊಂಡ್ರು ಅದಾದ ನಂತರ, ಅಂದ್ರೆ ಜೈಲಿಂದ ಹೊರಗಡೆ ಬಂದ ಮೇಲೆ. ಇತ್ತ ರಾಮುಲು ವಾಸ್ತು ನೆಪವನ್ನ ಒಡ್ಡಿ ಕಾಂಪೌಂಡ್ ಅನ್ನ ಬಂದ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಮಧ್ಯ ಗೇಟ್ ಇತ್ತು, ತೋರಿಸ್ತೀವಿ ನಾವು ನಿಮಗೆ ವಿಜುವಲ್ಸ್ ಅಲ್ಲಿ. ರಾಮುಲು ಗೇಟ್ ಬಂದ್ ಮಾಡಿದ್ದನ್ನ ರೆಡ್ಡಿನೂ ಕೂಡ ಹೇಳ್ಕೊಂಡಿದ್ದಾರೆ. ಅದನ್ನ ತನ್ನ ಆಪ್ತರ ಬಳಿ ಹೇಳ್ಕೊಂಡು ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ರೆಡ್ಡಿ ಮತ್ತೆ ನಮ್ಮ ಮನೆ ಅಕ್ಕಪಕ್ಕ ಇತ್ತು, ಒಂದು ಕಾಂಪೌಂಡ್ ಇತ್ತು, ಬಟ್ ಅದರ ಮಧ್ಯದಲ್ಲಿ ಗ್ಯಾಪ್ ಇತ್ತು. ಅದೊಂದು ಚಿಕ್ಕ ಗೇಟ್ ಹಂಗೆ ಮಾಡ್ಕೊಂಡಿದ್ದೆ. ಅಂದರೆ ಓಡಾಡೋದಕ್ಕೆ ಇಬ್ಬರು ಅಕ್ಕಪಕ್ಕದ ಮನೆಯವರು, ಜೊತೆಗೆ ದೋಸ್ತಿಗಳು, ಅಣ್ಣ ತಮ್ಮನ ರೀತಿಯಲ್ಲಿ ಇದ್ದಂಥವ್ರು. ಈಗ ಇಬ್ಬರೂ ಕೂಡ ಮುನಿಸನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಒಂದು, ಜನಾರ್ದನ್ ರೆಡ್ಡಿ ತಮಗೆ ಇದ್ದಂಥ ಒಂದು ಜಾಗವನ್ನು ಅದನ್ನು ತೆರವುಗೊಳಿಸ್ಕೊಂಡಿದ್ದಾರೆ ರೆಡ್ಡಿ. ಇನ್ನೊಂದು ಕಡೆ ರಾಮುಲು ಕೂಡ ತಮ್ಮ ಮನೆಗೆ ಇದ್ದಂಥ ಒಂದು ಗೇಟ್ ಏನಿತ್ತಲ್ಲ, ಅವ್ರ ಮನೆ ಮತ್ತು ರೆಡ್ಡಿ ಮನೆಗೆ ಹೋಗೋದಕ್ಕೆ ಮಧ್ಯದಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ವಿನಾಯಕ್ ನೀಡ್ತಾರೆ. ವಿನಾಯಕ್, ಈಗ ಕಾರಣಗಳು ಸಾಕಷ್ಟು ಇರ್ಬೋದು. ರಾಮುಲು ಹೇಳೋ ಹಾಗೆ ರಾಜಕೀಯವಾಗಿ ಏನೋ ಕಾರಣಗಳಿವೆ, ಹಾಗಾಗಿ ನನ್ನ ಮೇಲೆ ರೆಡ್ಡಿ ಈ ರೀತಿಯಾಗಿ ಇಲ್ಲ ಸಲ್ಲದನ್ನ ಆರೋಪ ಮಾಡ್ತಿದ್ದಾರೆ ಅಂತ ರಾಮುಲು ಹೇಳ್ತಾರೆ. ರೆಡ್ಡಿ ಹೇಳುವಂತ ಕಥೆಗಳೇ ಬೇರೆ. ಬಟ್ ಈ ಜಾಗದ ವಿಚಾರ ಏನಿದು, ಇದ್ರ ಬಗ್ಗೆ ಏನಾದರೂ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಬೇರೆ ಬೇರೆ ಆದ್ರ? ಖಂಡಿತ ರೆಹಮಾನ್, ಈಗ ದೋಸ್ತಿಗಳ ಕಾಳಗಕ್ಕೆ ಒಂದು ಪ್ರಮುಖ ಕಾರಣ ಗೊತ್ತಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 2-3 ವರ್ಷಗಳಿಂದ ಕೂಡ ಜನಾರ್ದನ್ ರೆಡ್ಡಿ ಅವ್ರ ನಡುವೆ ಮತ್ತು ರಾಮುಲು ನಡುವೆ ಸಣ್ಣದಾಗಿ ಕಿಡಿ ಹೊತ್ಕೊಂಡಿತ್ತು. ಅದೇ ವಿಚಾರ ಏನಂದ್ರೆ ಆಸ್ತಿ ವಿಚಾರಕ್ಕೆ ಇದು ಕಿಡಿ ಹತ್ಕೊಂಡಿತ್ತು ಅನ್ನೋದು ಕೂಡ ಸಾಕಷ್ಟು ಕೂಡ ಚರ್ಚೆಗೆ ಬರ್ತಾ ಇರುವಂತದ್ದು. ಅದನ್ನು ಕೂಡ ಪ್ರಮುಖವಾಗಿ ಆ ಚರ್ಚೆಗೆ ಪ್ರಮುಖ ಕಾರಣವನ್ನಂತೆ ರಾಮುಲು ಮನೆ ಪಕ್ಕದಲ್ಲಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಅವರ ಮನೆ ಪಕ್ಕದಲ್ಲಿ ಒಂದು 10 ಮೀಟರ್ ಜಾಗ ಇದೆ. 10 ಮೀಟರ್ ಜಾಗದಿಂದ ಪಕ್ಕದಲ್ಲೇ ಒಂದು 3 ಎಕರೆ ವಿಸ್ತೀರ್ಣವಾಗಿರ್ತಕ್ಕಂಥ ಜಾಗ ಇರುವಂತದ್ದು. ಆ ಜಾಗ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಜೈಲಿದ್ದಾಗ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜಾಗವನ್ನ ಶ್ರೀರಾಮುಲು ಬಳಕೆ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅಲ್ಲಿ ತಮ್ಮ ಹಸುಗಳನ್ನ ಕಟ್ಟೋದು, ಜೊತೆಗೆ ಅಲ್ಲಿ ಕೂಲಿ ಆಳುಗಳನ್ನ ಉಳಿಸಿಕೊಳ್ಳುವಂತ ಒಂದು ಮನೆ, ಚಿಕ್ಕ ಒಂದು ಮನೆ ಕೂಡ ಕಟ್ಟಿರುವಂತದ್ದು, ಜೊತೆಗೆ ಬೆಳಗ್ಗೆ ಜಾವ ಅಲ್ಲಿ ವಾಕಿಂಗ್ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಆ ಸಂಪೂರ್ಣವಾಗಿರ್ತಕ್ಕಂಥ ಜಾಗವನ್ನ ಶ್ರೀರಾಮುಲು ಬಳಕೆ ಮಾಡ್ತಾ ಇದ್ರು. ನಂತರದಲ್ಲಿ ಆ ಜಮೀನನ್ನ ಕಬಳಿಕೆ ಮಾಡೋಕೆ ಯತ್ನ ಮಾಡಿದ್ರು ಅನ್ನೋ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಜೈಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಬಳಿಕ ತಮ್ಮ ಬೆಂಬಲಿಗರೊಂದಿಗೆ, ಅಂದ್ರೆ ರಾಮುಲು ಬಳಕೆ ಮಾಡಿರ್ತಕ್ಕಂತಹ ಜಾಗ ಆಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಹಸುಗಳನ್ನಾಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರನ್ನು ಕೂಡ ಆ ಜಾಗದಿಂದ ಹೊರಗಡೆ ಹಾಕ್ತಾರೆ. ತದನಂತರದಲ್ಲಿ ಅಲ್ಲಿ ಗೇಟ್ಗೆ ಕೂಡ ಬೀಗನ ಹಾಕ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖ ವಿಚಾರವನ್ನ ನಾವು ಗಮನಿಸಬೇಕಾದ್ರೆ, ಒಂದು ರೆಡ್ಡಿ ಮತ್ತು ರಾಮುಲು ಇರತಕ್ಕಂಥ ಒಂದು ಸ್ನೇಹಮಯ ಯಾವ ರೀತಿ ತಂದ್ರೆ, ನಿಜಕ್ಕೂ ಕೂಡ ಇಬ್ಬರನ್ನು ಕೂಡ ಬೇರೆ ಬೇರೆ ಪದಗಳನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಸಂಗ್ಯಾ ಬಾಳೆ ಅಂತಾನು ಕರೀತಾ ಇದ್ರು. ಒಂದು ರೀತಿ ದೋಸ್ತಿಗಳಿದ್ರೆ ಹೀಗೆ ಇರ್ಬೇಕಪ್ಪ ಅನ್ನೋ ರೀತಿಯಲ್ಲಿ ಕೂಡ ಇರ್ತಾ ಇತ್ತು. ಆದ್ರೆ ಈ ಸಣ್ಣದಾಗಿರ್ತಕ್ಕಂಥ ಒಂದು ಆಸ್ತಿ ವಿಚಾರ ಈಗ ಇಬ್ಬರು ನಡುವೆ ಕಂದಕವನ್ನು ಉಂಟು ಮಾಡಿರುವಂತದ್ದು, ಜೊತೆಗೆ ಈಗ ರಾಜಕೀಯ ವಿಚಾರಕ್ಕೆ ಕೂಡ ತಿರುಗಿರುವಂತದ್ದು. ಹೀಗಾಗಿ ಇಬ್ಬರು ನಡುವೆ ಬಹಿರಂಗವಾಗಿ ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಆಸ್ತಿ ವಿಚಾರದಿಂದ ಪ್ರಾರಂಭವಾಗಿರ್ತಕ್ಕಂತಹ ಜಗಳ ಈಗ ಈ ಮಟ್ಟಕ್ಕೆ ನಿಂತಿದೆ ಅಂತ ಹೇಳ್ಬೋದು. ಹೇಮಾನ್, ಥ್ಯಾಂಕ್ ಯು ವಿನಾಯಕ್.